ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇಲ್ಲಿ ಏನು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ ಪಿ ಎಫ್ ಮತ್ತು ಪಿ ಎಫ್ ಬಗ್ಗೆ. ಹೆಚ್ಚಾಗಿ ಪಿ ಎಫ್ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲಿರುತ್ತೆ. ಪಿ ಎಫ್ ಕ್ಲೇಮ್ ಪ್ರಕ್ರಿಯೆ ಬಹಳ ಸರಳ ಮಾಡ್ತಾ ಇದ್ದಾರೆ. ಸೊ ಕ್ಯಾನ್ಸಲ್ಡ್ ಚೆಕ್ ಮತ್ತು ಬ್ಯಾಂಕ್ ಖಾತೆ ಏನು ವೆರಿಫೈ ಮಾಡ್ತಾಯಿದ್ರು ಅದು ಇನ್ನು ಮುಂದೆ ಇರೋದಿಲ್ಲ. ಏನಂತ ನೋಡ್ತಾ ಹೋಗೋಣ. ಸೊ ಇದು ರೆಗ್ಯುಲರ್ ಅಪ್ಡೇಟ್ಸ್ ಇತ್ತು. ಭವಿಷ್ಯ ನಿಧಿಯ ಮೊತ್ತವನ್ನು ಹಿಂತೆಗೆಯಲು ಏನು ನೀವು ಒಂದು ಇ ಪಿ ಎಫ್ ಅಮೌಂಟನ್ನು ಕಟ್ಟಿರ್ತೀರಿ, ಅದನ್ನು ಕ್ಲೇಮ್ ಮಾಡ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ ಆವಾಗ. ಸೊ ಆನ್ಲೈನಲ್ಲಿ ಸಲ್ಲಿಸಲಾಗುವ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಕ್ಯಾನ್ಸಲ್ ಚೆಕ್ ಅಪ್ಲೋಡ್ ಮಾಡಬೇಕಿತ್ತು, ಅಥವಾ ಎಂಪ್ಲಾಯರ್ ಯಾರಿರ್ತಾರೆ ಅವರು ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸುವುದು ಇರುತ್ತೋ ಅದನ್ನೆಲ್ಲ ಈಗ ತೆಗಿತಾ ಇದ್ದಾರೆ. ಅದಕ್ಕೆಲ್ಲ ಬೇಡ ಅಂತ ಅದಕ್ಕೊಂದು ತಿಲಾಂಜಲಿಯನ್ನು ಹೇಳ್ತಾ, ಸೊ ಮುಂಚೆ ಏನು ಮಾಡಬೇಕಿತ್ತು, ಆನ್ಲೈನಲ್ಲಿ ಕ್ಲೇಮ್ ಅರ್ಜಿ ಸಲ್ಲಿಸುವವರು UAN ಜೊತೆ ಸೀಡಾದ ತಮ್ಮ ಬ್ಯಾಂಕ್ ಪಾಸ್ಬುಕ್ನ ಅಟೆಸ್ಟೆಡ್ ಛಾಯಾಪ್ರತಿ ಮತ್ತು ಚೆಕ್ ಹಾಳೆಯ ಫೋಟೋ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿತ್ತು. ಸೊ ಅರ್ಜಿದಾರರ ಬ್ಯಾಂಕ್ ಖಾತೆಯಲ್ಲಿರುವ ವಿವರಗಳು ಸರಿ ಇದೆ ಅಂತ ಹೇಳಿ ಎಂಪ್ಲಾಯರ್ ಏನು ಮಾಡಬೇಕಿತ್ತು, ಅಕ್ನಾಲೇಜ್ ಮಾಡಬೇಕು, ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ. ಸೊ ಈ ಪ್ರಕ್ರಿಯೆಗೆ ಈಗ PPF ತಿಲಾಂಜಲಿ ಇಟ್ಟಿದೆ. ಸೊ ನೀವೇನು ಬ್ಯಾಂಕ್ ಪಾಸ್ಬುಕ್ ಕೊಡ್ತಾಯಿದ್ರಿ, ಆ ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮದು ಎಂಪ್ಲಾಯರ್ ಯಾವುದು ಬ್ಯಾಂಕ್ ಇರುತ್ತೆ ಸೊ ಅದನ್ನೇ ಕೊಡಬೇಕಾಗಿರುತ್ತೆ. ಅದರಲ್ಲಿ ಕೆಲವೊಂದು ಏನಾದರೂ ಒಂದು ಲೆಟ್ರ್ ಮಿಸ್ ಆ ಕಡೆ ಈ ಕಡೆ ಆದರೂ ಕೂಡ ಅದು ಹೆಚ್ಚು ಕಡಿಮೆ ಆಗಿ ರಿಜೆಕ್ಟ್ ಆಗೋ ಚಾನ್ಸಸ್ ಇತ್ತು. ಸೊ ಹಾಗೆ ಬೇರೆ ಏನಾದರೂ ನೀವು UAN ಜೊತೆ ಸೀಡ್ ಆಗಿಲ್ಲ ಅನ್ನೋದು ಕೊಟ್ಟರೆ ಕೂಡ ಅದು KYC ಮಾಡಿಸಿ ಅಪ್ರೂವ್ ಮಾಡಿಸ್ಕೋಬೇಕಿತ್ತು. ಅದಕ್ಕೆ ಎಂಪ್ಲಾಯರು ಅಸುಲಭವಾಗಿ ಬೇರೆ ಬ್ಯಾಂಕ್ ಎಂದು ಮಾಡಲ್ಲ ಅವರು. ಸೊ ಹೀಗಾಗಿ ಒಟ್ಟು ಇದು ಟೋಟಲ್ ಇಶ್ಯೂಸ್ ಇರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಇದು ಅರ್ಜಿದಾರರ ಬ್ಯಾಂಕ್ ಖಾತೆಯಲ್ಲಿರುವ ವಿವರಗಳು ಬಹಳ ದೂರುಗಳು ಬರ್ತಾ ಇರೋದ್ರಿಂದ ಇನ್ನು ಮುಂದೆ ಅದನ್ನು ಕ್ಲೇಮ್ ಇತ್ಯರ್ಥ ಬಹಳ ಸರಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. KYC ಹಿಂದೀಕರಣ, ಯಾರ್ಯಾರು KYC ಮಾಡಿಸಿರ್ತಾರೋ ಅವ್ರಿಗೆ ಒಂದು ಸುಮ್ಮನೆ ಟೆಸ್ಟ್ ಮಾಡಿದ್ರೆ 1.7 ಕೋಟಿ ಸದಸ್ಯರಿಗೆ ಪ್ರಯೋಜನವಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಆಗಿರೋದ್ರಿಂದ ಎಲ್ಲರಿಗೂ ವಿಸ್ತರಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಬರೋ ದಿನಗಳಲ್ಲಿ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ATMಲ್ಲಿ ಕೂಡ ಈ PF ದುಡ್ಡನ್ನು ವಿಡ್ರಾ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಕಾದು ನೋಡೋಣ. ಸೊ ಈ ಪ್ರೊಸೆಸ್ನ ಬಹಳ ಸಿಂಪಲ್ ಆಗಿದೆ. ಸೊ PPF ನಾಮಿನಿ ಸೇರ್ಪಡೆಗೆ ಶುಲ್ಕ ಇಲ್ಲ. ಸೊ ಈಗ PPF ಏನು ಇತ್ತು ಅದರದ್ದು ನಾಮಿನಿ ತೆಗಿಯೋದಕ್ಕೆ ಮತ್ತು ಹೆಸರನ್ನು ಹಾಕೋದಕ್ಕೆ ಯಾವುದೇ ಥರದಂಥ ದುಡ್ಡಿಲ್ಲ. ಸೊ ಅದು 50 ರೂಪಾಯಿ ಇತ್ತು ಅಂತ ರೂಮರ್ಸ್ ಇತ್ತು, ಅದಿಲ್ಲ ಅಂತ ಮತ್ತೆ ಮೆನ್ಷನ್ ಮಾಡ್ತಿದ್ದಾರೆ. ಸೊ PF ಬಗ್ಗೆ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಇದು. PPF ಬಗ್ಗೆ ಜಸ್ಟ್ ನಾಮಿನಿ ಬಗ್ಗೆ ಇರುತ್ತೆ, ಓಕೆನಾ. ಸೊ ನಾಮಿನಿನ ಮಾಡಬೇಕು. ಆ್ಯಂಡ್ ಆಲ್ಸೋ ಇತ್ತೀಚೆಗೆ ಏನೋ ಒಂದು ಪಾರ್ಲಿಮೆಂಟಲ್ಲಿ ನಡೆದಿರೋ ಅಂಗೀಕಾರ ಪ್ರಕಾರ, ಬ್ಯಾಂಕಿಂಗ್ ತಿದ್ದುಪಡಿ ಪ್ರಕಾರ ಯಾರು ಠೇವಣಿದಾರರ ಹಣ ಸೇಫ್ ಕಸ್ಟಡಿ ಮತ್ತು ಲಾಕರ್ಗಳಲ್ಲಿ ಇಟ್ಟಿರುವ ವಸ್ತುಗಳನ್ನು ಪಡೆಯಲು 4 ನಾಮನಿರ್ದೇಶನ 4 ನಾಮಿನಿಯನ್ನು ಮಾಡಬೇಕಿತ್ತು ಹೇಳ್ತಾ ಇದೆ. ಇದಾಗಿರುತ್ತೆ PF ರಿಲೇಟೆಡ್ ಕ್ಲೇಮ್ ಪ್ರಕ್ರಿಯೆ. ಸೊ ದೇ ಆರ್ ಮೇಕಿಂಗ್ ಇಟ್ ವೆರಿ ಸಿಂಪಲ್. ಯು ಕ್ಯಾನ್ ಆಲ್ಸೋ ವಿಡ್ರಾ ಫ್ರಮ್ ದ ATM ಅಂಡ್ ದ ಬ್ಯಾಂಕ್ಸ್. ಓಕೆ, ಸೊ ಈ ಥರ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ. ಇದು ಅಲ್ಲಿವರೆಗೂ ವೇಟ್ ಮಾಡಿ. ಸೊ ಕ್ಯಾನ್ಸಲ್ ಚೆಕ್ ಬ್ಯಾಂಕ್ ಈಗೆಲ್ಲ ಯಾರು ಪ್ರೊಸೆಸ್ನ ಆಲ್ರೆಡಿ ಫಾಲೋ ಮಾಡಿದಿರಿ, ನೋ ಇಶ್ಯೂಸ್. ಅಕಸ್ಮಾತ್ ರಿಜೆಕ್ಟ್ ಆಗಿದ್ದರೂ ಕೂಡ ಏನೂ ತೊಂದರೆ ಇಲ್ಲ. ನೀವು 1 ತಿಂಗಳು 2 ತಿಂಗಳು ಕಾಯ್ತೀನಿ ಅಂದರೆ ಅದು ನಿಮಗೆ ಇನ್ನಷ್ಟು ಸರಳ ಆಗುತ್ತೆ. ಇಲ್ಲ ನಾನು ಫಾಲೋ ಅಪ್ ಆಗ್ತೀನಿ ಅಂದರೆ ಇದು ನೀವೆಲ್ಲ UNA ಆ್ಯಕ್ಟಿವೇಟ್ ಮಾಡಿ ಪಾಸ್ವರ್ಡ್ ತೊಗೊಂಡು ಅದನ್ನ ಕ್ಲೇಮ್ ಮಾಡಿ ಮತ್ತೆ ಎಂಪ್ಲಾಯರ್ ಹತ್ರ ಹೋಗಿ ನೀವು ಅದನ್ನು ಡಿಜಿಟಲ್ ಸೈನ್ ತೊಗೋಬೇಕು. ಮೀನ್ಸ್ ಅವ್ರು ಅಲ್ಲೇ ಕ್ಲಿಕ್ ಮಾಡಬೇಕು ಅದನ್ನು, ಆವಾಗ ಅದು ಅಪ್ರೂವ್ ಆಗಿ ನಿಮಗೆ ಕ್ಲೇಮ್ ಸೆಟ್ಲ್ ಆಗುತ್ತೆ. ಸೊ ಇಷ್ಟಿರುತ್ತೆ ಮಾಹಿತಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಧನ್ಯವಾದಗಳನ್ನು ಅಂತ ಹೇಳ್ತಾ ಸ್ಟೇ ಟ್ಯೂನ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್. Click on the bell icon for the latest notifications. Thank you.